ಖ್ಯಾತ ಗಾಯಕಿ ಅನುರಾಧಾ ಪೌದ್ವಾಲ್ ಅವರು ನೀಡಿರುವ ಹೇಳಿಕೆ ಬಿಜೆಪಿಯನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದೆ. 2024 ಮಾರ್ಚ್ 16ರಂದು ಇವರು ಬಿಜೆಪಿಯನ್ನ ಸೇರ್ಕೊಂಡಿದ್ರು. ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಈ ಸೇರ್ಪಡೆ ನಡೆದಿತ್ತು. ಆಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳಿದ್ರು. ಸನಾತನ ಧರ್ಮದೊಂದಿಗೆ ಆಳವಾದ ಸಂಪರ್ಕವನ್ನ ಹೊಂದಿರುವ ಸರ್ಕಾರಕ್ಕೆ ಸೇರಲು ಸಂತೋಷವಾಗಿದೆ, ಇದು ನನ್ನ ಸೌಭಾಗ್ಯ ಎಂದು ಹೇಳಿದರು. ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಇವರು ಗಾಯನವನ್ನೂ ಮಾಡಿದ್ರು. ಮಾತ್ರ ಅಲ್ಲ, ಅದು ತನ್ನ ಬದುಕಿನ ಅತ್ಯಂತ ಪರಮಶ್ರೇಷ್ಠ ಸಮಯ ಎಂದು ಅವರು ಹೇಳಿದ್ದರು. ಇದೀಗ ಅದೇ ಅನುರಾಧಾ ಪೌದ್ವಾಲ್ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. ಮುಖ್ಯವಾಗಿ ವಿಶ್ವಗುರು ಎಂಬ ಕಾನ್ಸೆಪ್ಟ್ ಅನ್ನೇ ಪ್ರಶ್ನಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ನನ್ನ ಮನಸ್ಸಿನಲ್ಲೂ ನಾವು ವಿಶ್ವಗುರು ಆಗ್ತೇವೆ ಅಂತ ಇತ್ತು. ಆದ್ರೆ ಈಗ ನಾವು ವಿಶ್ವಗುರುಗೆ ವಿರುದ್ಧವಾದ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೇವೆ. ಈ ವಿಶ್ವಗುರು ಎಂಬ ಮಾತು ನಿಲ್ಲಿಸಿ, ಈ ನಾನ್ಸೆನ್ಸ್ ನಿಲ್ಲಿಸಿ ಎಂದು ಅವರು ಹೇಳಿದ್ದಾರೆ. कुछ साल पहले तक मेरे मन में बहुत है, अरे हम विश्वगुरु बनेंगे विश्व। अभी मैं देखती हूँ कि विश्वगुरु को कॉन्ट्रेडिक्ट करने वाली चीजें ज्यादा हो रही है। तो कहाँ से हम या तो हम विश्वगुरु करना बंद करें या तो ये सब नॉनसेंस बंद करें। हम कहते हैं 2047 तक हम विश्वगुरु के आसपास जाएंगे। मुझे लगता है 47 तक शायद शादियों का फॉर्मेट बहुत वीक हो जाएगा, जिस हिसाब से हम चल रहे हैं। नहीं, नॉट ओनली शादी, हर एक चीज में मैं कह रही हूँ। आर्ट वी सपोज्ड टू बी एजुकेटेड? ನವಭಾರತ ಟೈಮ್ಸ್ ನ ಪಬ್ಲಿಕ್ ಇಂಡಿಯಾ ಡಿಜಿಟಲ್ ಚಾನೆಲ್ನಲ್ಲಿ ಇವರ ಸಂದರ್ಶನ ಪ್ರಕಟವಾಗಿದೆ. ಶುಭಂಕರ ಮಿಶ್ರಾ ಅವರು ಈ ಸಂದರ್ಶನವನ್ನ ನಡೆಸಿದ್ದಾರೆ. ಜುಲೈ 13ರಂದು ಈ ಸಂದರ್ಶನ ಅಪ್ಲೋಡ್ ಆಗಿದೆ. ಪೌದ್ವಾಲ್ ಕೇವಲ ವಿಶ್ವಗುರು ಎಂಬ ಹೇಳಿಕೆಗೆ ಮಾತ್ರ ಆಕ್ರೋಶ ವ್ಯಕ್ತಪಡಿಸಿರುವುದಲ್ಲ, ರಾಮ ಮಂದಿರದಲ್ಲಾದ ಕಳ್ಳತನವನ್ನ ಕೂಡ ಅವರು ಪ್ರಶ್ನಿಸಿದ್ದಾರೆ. ರಾಮಲಲ್ಲ ಮಂದಿರ ನಿರ್ಮಾಣವಾಗಿದೆ, ಆದ್ರೆ ಅಲ್ಲಿ ಜನರು ದೋಚ್ತಾ ಇದ್ದಾರೆ. ಇಂಥದ್ದು ನಡೀತಿರುವಾಗ ನಾವು ವಿಶ್ವಗುರು ಹೇಗಾಗಲು ಸಾಧ್ಯ ಅಂದವರು ಪ್ರಶ್ನಿಸಿದ್ದಾರೆ. ನಾವು ಒಳ್ಳೆಯ ಓದುಗರು ಎಂದು ಹೇಳಿಕೊಳ್ತೇವೆ, ಆದರೆ ಈ ದೇಶದಲ್ಲಿ 93,000 ಸರ್ಕಾರಿ ಶಾಲೆಗಳು ಬಂದ್ ಆಗಿವೆ ಅಂತ ಅವರು ಹೇಳಿದ್ದಾರೆ. 2047ಕ್ಕೆ ವಿಶ್ವಗುರು ಆಗುವ ಗುರಿಯನ್ನ ಸರ್ಕಾರ ಹೇಳಿಕೊಂಡಿದೆ. ಹಾಗಿದ್ರೆ ಈ ವಿಶ್ವಗುರು ಆಗುವ ಪಟ್ಟಿ ಏನು, ಅದರ ಮೇಲೆ ನಡೆಯುವುದಾದ್ರೂ ಏನು ಎಂಬುದನ್ನ ತಿಳಿಸಬೇಕು ಅಂತ ಅವರು ಹೇಳಿದ್ದಾರೆ. ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಅನುರಾಧಾ ಪೌದ್ವಾಲ್ ಅವರಿಗೆ ವಿಶೇಷ ಗೌರವ ಇದೆ. ಸಿನಿಮಾ ಹಾಡುಗಳ ಜೊತೆಗೆ ಭಕ್ತಿಗಾನಗಳಿಗೂ ಇವರು ಪ್ರಸಿದ್ಧರಾಗಿದ್ದಾರೆ. ಈ ಮಾತುಕತೆಯಲ್ಲಿ ಸಂಗೀತ ಕ್ಷೇತ್ರ, ಸಾಮಾಜಿಕ, ರಾಜಕೀಯ ವಿಷಯಗಳ ಬಗ್ಗೆಯೂ ಮಾತಾಡಿದ್ದಾರೆ. ಇದೀಗ ಅನುರಾಧಾ ಪೌದ್ವಾಲ್ ಅವರ ಈ ಸಂದರ್ಶನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಹಂಚಿಕೆ ಆಗ್ತಾ ಇದೆ. ನೆಟ್ಟಿಗರು ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬಿಜೆಪಿ ದೇಶದ ಜನರಿಗೆ ಭ್ರಮನಿರಸನ ಮಾಡ್ತಾ ಇದೆ. ಅದರ ಮೇಲೆ ನಂಬಿಕೆ ಇಟ್ಟವರಲ್ಲಿ ಒಬ್ಬೊಬ್ಬರೇ ಹೊರ ಬರ್ತಿದ್ದಾರೆ. ಅಚ್ಚೆ ದಿನದ ಕನಸು ಕೊಟ್ಟು ಅಧಿಕಾರಕ್ಕೆ ಬಂದ ಪಕ್ಷ ಇದೀಗ ಎಲ್ಲರಿಗೂ ಬೂರೆ ದಿನಗಳನ್ನು ಕೊಡ್ತಾ ಇದೆ ಎಂದು ನೆಟ್ಟಿಗರು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE.